ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಹೋಶುವ 1ನೇ ಅಧ್ಯಾಯ 9ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಾವು ಹೋಗುವಂತ ಮಾರ್ಗದಲ್ಲಿ, ಬರುವಂತ ಮಾರ್ಗದಲ್ಲಿ ದೇವರು ನಮ್ಮ ಸಂಗಡಿಗನಾಗಿ ನಮ್ಮನ್ನು ನಡೆಸುವವರಾಗಿದ್ದಾರೆ. ಈ ಒಂದು ವಚನ ಭಾಗದಲ್ಲಿ ದೇವರು ಯೆಹೋಶುವನನ್ನು ನೋಡಿ ಬಲಪಡಿಸುವವರಾಗಿದ್ದಾರೆ. ಯೆಹೋಶುವನೇ, ನೀನೇನ್ ಮಾಡಬೇಡ, ಭಯಪಡಬೇಡ. ನೀನು ಹೋಗುವಂತ ಮಾರ್ಗದಲ್ಲಿ, ಬರುವ ಮಾರ್ಗದಲ್ಲಿ ನಾನು ನಿನ್ನ ಸಂಗಡಿಗನಾಗಿರ್ತೇನೆ, ಇಸ್ರಾಯೇಲರ ಜೊತೆಯಲ್ಲಿ ನಾನು ಇರ್ತೇನೆ ಎಂದು ದೇವರು ಈ ವಚನದ ಮೂಲಕ ತನ್ನ ಸೇವಕನಾದ ಯೆಹೋಶುವನನ್ನು ಬಲಪಡಿಸುವವರಾಗಿದ್ದಾರೆ. ಅದೇ ರೀತಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಹೋಗುವಂತ ಮಾರ್ಗದಲ್ಲಿ, ಬರುವಂತ ಮಾರ್ಗದಲ್ಲಿ ಎಷ್ಟೋ ವಿಧವಾದ ಹೋರಾಟಗಳಿರುತ್ತೆ, ಎಷ್ಟೋ ವಿರೋಧಿಗಳಿರ್ತಾರೆ. ದೇವರು ಇಲ್ಲಿ ಹೇಳುವವರಾಗಿದ್ದಾರೆ, ಮಗನೇ ಮಗಳೇ, ನೀನೇನ್ ಮಾಡಬೇಡ, ಭಯಪಡಬೇಡ. ನೀನು ಹೋಗುವಂತ ಮಾರ್ಗದಲ್ಲಿ, ಬರುವಂತ ಮಾರ್ಗದಲ್ಲಿ ನಾನು ನಿನ್ನ ಸಂಗಡಿಗನಾಗಿರ್ತೇನೆ, ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ, ನಾನು ನಿನ್ನ ಜೊತೆಯಲ್ಲಿ ಬಂದು ನಿನ್ನ ನಡೆಸ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ನಾವು ಕೆಲಸ ಮಾಡುವಂತ ಸ್ಥಳದಲ್ಲಿ, ಬಿಸ್ನೆಸ್ ಮಾಡುವಂತ ಸ್ಥಳದಲ್ಲಿ ಅನೇಕ ತಡೆಗಳು, ಅನೇಕ ಹೋರಾಟಗಳು ಇರುತ್ತೆ. ದೇವರು ನಮ್ಮ ಜೊತೆಯಲ್ಲಿ ಇರುವಾಗ, ಕರ್ತನು ನಮ್ಮ ಜೊತೆಯಲ್ಲಿ ಇರುವಾಗ ಎಲ್ಲ ತಡೆಗಳನ್ನ ನೀಗಿಸಿ ನಮ್ಮನ್ನ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಅಪ್ಪ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀನು ಮುಟ್ಟು ಕರ್ತನೆ. ಅಪ್ಪ, ನೀನು ಹೇಗೆ ಯೆಹೋಶುವನೊಂದಿಗಿದ್ದು ಅವನು ಹೋಗುವಂತ ಮಾರ್ಗದಲ್ಲಿ, ಬರುವಂತ ಮಾರ್ಗದಲ್ಲಿ ಸಂಗಡಿಗನಾಗಿ ನಡೆಸಿದಿರೋ, ಅದೇ ರೀತಿಯಾಗಿ ಕರ್ತನೆ ನಿನ್ನ ಜನರನ್ನ ಹೋಗುವ ಮಾರ್ಗದಲ್ಲಿ, ಬರುವ ಮಾರ್ಗದಲ್ಲಿ ನೀವು ನಡೆಸಿರಿ. ನಿಮ್ಮ ನಾಮಕ್ಕೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.